ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಟ್ರಾವೆಲ್ ವಿಡಿಯೋ ಆಗಿದೆ ಇದು. ಸೊ ಎಲ್ಲಿಗೆ ಹೋಗಿದ್ವಿ ಏನು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಲೈನಲ್ಲಿ ಗೊತ್ತಾಗಿದೆ. ಸೊ ಅದನ್ನೇ ನಾವು ಉಕ್ಕಡಗಾತ್ರಿಗೆ ಹೋಗಿದ್ವಿ. ಸೊ ಅದು ಒಂದು ವಿಡಿಯೋ, ಒಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸೋಮವಾರದ ದಿನ ಹೋಗಿದ್ವಿ, ಅಂದರೆ ನಿನ್ನೆ ಅಲ್ಲ, ನಿನ್ನೆಗೆ 8 ದಿನ, ಇವತ್ತಿಗೆ 9 ದಿವಸ ಆಯಿತು ಅಂದ್ಕೊಳ್ಳಿ. ಆ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹಾಗೇ ಇರಲಿಲ್ಲ ವಿಡಿಯೋ ಶೇರ್ ಮಾಡೋದಕ್ಕೆ. ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಉಕ್ಕಡಗಾತ್ರಿಗೆ ಹೋಗಿದ್ವಿ. ನಾವು ಆಗಾಗ ಹೋಗ್ತಾ ಇರ್ತೀವಿ. ನಾವು ಉಕ್ಕಡಗಾತ್ರಿ ನಮಗೆ ತುಂಬಾ ಹತ್ರ ಆಗುತ್ತೆ, ಅಂದರೆ ಒನ್ ಅವರ್ ಜರ್ನಿ ಆಗುತ್ತೆ ನಮಗೆ. ನಮ್ಮ ಊರಿಂದ 1 ಅವರ್ ಜರ್ನಿ ಆಗುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಹೋಗ್ತಾ ಇರ್ತೀವಿ. ನಾನು ಶಾರ್ಟ್ ವಿಡಿಯೋಗಳಲ್ಲೆಲ್ಲ ಹಿಂದೆ ಹೋದಾಗೆಲ್ಲನೂ ಸಹ ಶಾರ್ಟ್ ವಿಡಿಯೋಗಳಲ್ಲಿ ಒಂದು ವಿಡಿಯೋಗಳನ್ನು ನದಿದಾಗಿರ್ಬೋದು, ಅಜ್ಜಯಿಂದಾಗಿರ್ಬೋದು, ಒಂದು ಶಾರ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಇದ್ದೆ. ಸೊ ಇದು ಬಂದುಬಿಟ್ಟು ಒಂದು ಲಾಂಗ್ ವಿಡಿಯೋ, ಲಾಂಗ್ ಅಂದರೆ ಚಿಕ್ಕದೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೋಗಿಲ್ಲ ಅವರು ಖಂಡಿತವಾಗಿ ಹೋಗಿ ಅಜ್ಜಯ್ಯನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ತುಂಬಾ ಒಂದು ಶಕ್ತಿಶಾಲಿಯಾದಂತಹ ಅಜ್ಜಯ್ಯನ ಒಂದು ಶಕ್ತಿ ಇದೆ. ಅಜ್ಜಯ್ಯನ ಆಶೀರ್ವಾದ ಸಿಕ್ಕರೆ ಸಾಕು, ನಮಗೆ ಒಂದು ಏನು ಹೇಳ್ತೀವಿ, ನಮ್ಮ ಒಂದು ಇಷ್ಟಾರ್ಥಗಳೆಲ್ಲ ನೆರವೇರ್ತವೆ. ಆ ಪ್ಲೇಸೇ ಒಂಥರ ಹೇಳ್ಬೋದು. ಯಾಕೆ ಅಂದರೆ ಅಜ್ಜಯ್ಯನ ಒಂದು ಪವಾಡನೇ ಅಪಾರ ಅಂತ ಹೇಳ್ಬೋದು. ಅಜ್ಜಯ್ಯನ ಒಂದು ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಾವು ಹೋದ ದಿವಸ ಮಳೆ ಏನು ಇರಲಿಲ್ಲ. ಆ ಕಡೆಯಿಂದ ಬರುವಾಗ ಒಂದು ಸ್ವಲ್ಪ ಮಳೆ, ತುಂಬಾ ಜೋರಾಗಿ ಮಳೆ ಬಂತು. ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗುವಾಗ ಏನು ಮಳೆ ಇರಲಿಲ್ಲ. ನೋಡಿ ಪ್ಲೇಸ್ ಎಲ್ಲ ಯಾವ ರೀತಿ ಇದೆ, ತುಂಬಾ ಚೆನ್ನಾಗಿತ್ತು. ವೆದರ್ ಎಲ್ಲನೂ ಸಹ ಚೆನ್ನಾಗಿತ್ತು, ಜಾಸ್ತಿ ಏನು ಬಿಸಿಲಿರಲಿಲ್ಲ. ಆಮೇಲೆ ನೀವೆಲ್ಲ ನೋಡ್ತಾ ಇದ್ದೀರಾ, ಸುತ್ತಲೂ ತೋಟಗಳು, ಗದ್ದೆಗಳು ಇವೇ ಇರೋದ್ರಿಂದ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ ನೋಡಿ. ಸೊ ನಾವು ಉಕ್ಕಡಗಾತ್ರಿನ ತಲುಪಿದ್ವಿ. ಸೊ ಇದೇನೇ ಉಕ್ಕಡಗಾತ್ರಿ ಬಂದುಬಿಟ್ಟು ನೋಡಿ, ಅಜ್ಜಯ್ಯನ ಒಂದು ಇಲ್ಲಿ ದ್ವಾರ ಬಾಗಿಲು ಸಹ ಕಾಣಿಸ್ತಾ ಇದೆ, ನಿಮಗೆ ಕಾಣ್ತಾ ಇದೆ ನೋಡಿ. ಸೊ ಅಜ್ಜಯ್ಯನ ದರ್ಶನವನ್ನು ಮಾಡ್ಕೊಂಡು ಬರೋಣ. ನಾವು ಸೋಮವಾರ ದಿನ ಹೋಗಿದ್ವಿ. ತುಂಬ ಏನು ಜನ ಏನು ಇರಲಿಲ್ಲ. ಏನಪ್ಪ ಅಂದರೆ ಅಮಾವಾಸ್ಯೆ ದಿನ ಅಂತೂ ತುಂಬ ಜನ ಇರುತ್ತೆ. ಎಷ್ಟು ಜನ ಅಂದರೆ ಅಪ್ಪ, ಒಂದ್ಸರಿ ಅಮಾವಾಸ್ಯೆ ದಿನ ಹೋಗಿ ತುಂಬಾ ಅಂದರೆ ಇಲ್ಲಿ ನಾವು ಏನಿಲ್ಲಿ ದ್ವಾರ ಬಾಗಿಲು ನೋಡ್ತೀವೋ ಅಲ್ಲೇ ಎಲ್ಲನೂ ವೆಹಿಕಲ್ಗಳ್ನೆಲ್ಲನೂ ಸಹ ನಿಲ್ಲಿಸ್ಬೇಕು. ತುಂಬ ಜನ ಇರ್ತಾರೆ ಅಮಾವಾಸ್ಯೆ ದಿನ. ನಾವು ಬೇರೆ ದಿನಗಳಲ್ಲೆಲ್ಲ ಹೋದರೆ ಅಷ್ಟೊಂದೇನು ಜನ ಇರಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೈಡಲ್ಲಿ, ಇಲ್ಲಿಂದನೇ ಒಳಗಡೆ ದ್ವಾರ ಬಾಗಿಲು ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ಒಳಗಡೆ ಹೋಗೋದು. ಸೊ ನಾವು ಒಳಗಡೆ ಹೋಗಿ ಕಾಲೆಲ್ಲ ತೊಳ್ಕೊಂಡು ಅಜ್ಜಯ್ಯನ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಸಾಮಾನ್ಯವಾಗಿ ಅಲ್ಲಿ ವಿಡಿಯೋ ಫೋಟೋ ಎಲ್ಲನೂ ಸಹ ತೆಗಿಬೇಡಿ ಅಂತ ಹೇಳಿದರು. ನಾನು ದರ್ಶನವನ್ನೆಲ್ಲ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ದೂರದಿಂದನೇ ಒಂದು ಸ್ವಲ್ಪ ಒಂದೆರಡು ವಿಡಿಯೋವನ್ನು ಮಾಡಿಕೊಂಡೆ. ಸೊ ಅಜ್ಜಯ್ಯನ ನೋಡಿ, ಇಲ್ಲಿಂದನೇ ನೀವು ಸಹ ದರ್ಶನವನ್ನು ಮಾಡಿಕೊಂಡು ಕೈ ಮುಗಿರಿ. ಇಲ್ಲಿಂದನೇ ನೀವು ಸಹ ಕೈ ಮುಗಿರಿ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು. ತುಂಬ ಏನು ಜನ ಇರಲಿಲ್ಲ. ಒಳ್ಳೆ ಚೆನ್ನಾಗಿ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿ ಆಯಿತು. ನಾವು ಸಾಮಾನ್ಯವಾಗಿ ಈ ರೀತಿ ಬೇರೆ ದಿನಗಳಲ್ಲೇ ಹೋಗ್ತೀವಿ, ಅಮಾವಾಸ್ಯೆ ದಿನ ಹೋಗಲ್ಲ. ಅಮಾವಾಸ್ಯೆ ದಿನ ಹೋದ್ರಂತೂ ತುಂಬ ಜನ ಇರ್ತಾರೆ. ಈ ದರ್ಶನನೇ ಅಂದರೆ ತುಂಬ ಹೊತ್ತು ಕಾಯಬೇಕು ಆಗುತ್ತೆ. ಹಾಗಾಗಿ ನಾವು ಬೇರೆ ದಿನದಲ್ಲಿ ಹೋಗ್ತೀವಿ. ಸೊ ನೋಡಿ, ನಾವು ದರ್ಶನ ಎಲ್ಲ ಮಾಡಿಕೊಂಡು ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ವಿ ಮನೆಯಿಂದನೇ, ಎಲ್ಲ ಮಾಡಿಕೊಂಡು ಬಂದ್ವಿ. ಇದು ಹೊರಗೆ, ಇದು ನೋಡಿ ಹೊರಗಡೆ ಒಂದು ಹೊಸದಾಗಿ ಒಂದು ದ್ವಾರ ಬಾಗಿಲು ಅದನ್ನ ಇನ್ನೂ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಿನ ತಿಂಗಳು ಅಜ್ಜಯ್ಯನ ಜಾತ್ರಾ ಮಹೋತ್ಸವನೂ ಸಹ ಇದೆ ಅಂತಲೂ ಸಹ ಹಾಕಿದ್ರು. ಇದು ನೋಡಿ ಹೊಳೆ ಹತ್ರ ಹೋಗುವಂಥದ್ದು, ನದಿ ಹತ್ರ ಹೋಗುವಂಥದ್ದು ಸ್ನಾನಕ್ಕೆ ಎಲ್ಲ. ಇಲ್ಲೆಲ್ಲ ನದಿ ಎಲ್ಲ ತೋರಿಸ್ತೀನಿ ನೋಡಿ. ತುಂಬ ಜನ ಎಲ್ಲ ಸ್ನಾನ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ನೀರೆಲ್ಲನೂ ಸಹ ತೋರಿಸ್ತೀನಿ. ತುಂಬಾ ನೀರು ಬಂದಿತ್ತು ಅಂತ ಹೇಳ್ಬೋದು. ನದಿಗೆ ತುಂಬಾ ನೀರು ಬಂದಿತ್ತು. ಒಂದೆರಡು ಅಲ್ಲೆಲ್ಲ ಅಂಗಡಿಗಳೆಲ್ಲ ಇರ್ತಾವೆ ನೋಡಿ, ಅಂಗಡಿಗಳೆಲ್ಲವೂ ಸಹ ನೀರಲ್ಲಿ ಮುಳುಗಿಬಿಟ್ಟಿದ್ವು. ಅಷ್ಟು ನೀರು ಬಂದಿತ್ತು ತುಂಗಭದ್ರಾ ನದಿಗೆ, ಅಷ್ಟೊಂದು ನೀರು ಬಂದಿತ್ತು. ಸೊ ಇದು ಅಷ್ಟೇ ನೋಡಿ, ಇಲ್ಲಿಂದ ನಾನು ನದಿಯನ್ನು ತೋರಿಸ್ತೀನಿ ನಾನು. ಇದು ಬಂದುಬಿಟ್ಟು ಉಕ್ಕಡಗಾತ್ರಿಯಲ್ಲಿ ಅಷ್ಟೇ ಅಮಾವಾಸ್ಯೆ ದಿನ ತುಂಬಾ ಜನ ಇರ್ತಾರೆ. ಇದು ಒಂದು ಏನು ಹೇಳ್ತೀವಿ, ದೇವ್ರು ಬರೋದು ಅಥವಾ ದೆವ್ವ ಬರೋದು ಈ ಥರ ಅಂತ ಕೆಲವೊಬ್ಬರೆಲ್ಲ, ನಾವು ಫಸ್ಟೆಲ್ಲ ಅಮಾವಾಸ್ಯೆ ದಿನ ಹೋಗಿದ್ದೆ ಅಂತ ಹೇಳಿ ನಾನಂತೂ ಎದುರೇ ಬಿಟ್ಟಿದ್ದೆ ಅಂತ ಹೇಳ್ಬೋದು. ಅಷ್ಟು ಜೋರಾಗೆಲ್ಲ ಚೀರ್ತಾ ಇರ್ತಾರೆ. ನೋಡೇ ನನಗೆ ಒಂಥರ ಭಯ ಅಂತ ಆದಂಗೆ ಆಗ್ಬಿಟ್ಟಿತ್ತು. ಇದು ನದಿ ನೋಡಿ, ಇದು ಎಷ್ಟೊಂದೆಲ್ಲ ನೀರು, ತುಂಬಾ ನೀರು ಬಂದಿದೆ. ಮಳೆ ಎಲ್ಲ ಜೋರಾಗಿ ಬಂದಿತ್ತಲ್ವ ಹೋದ ವಾರ, ಹಾಗಾಗಿ ನದಿನೂ ಅಷ್ಟೇ ತುಂಬಿ ಚೆನ್ನಾಗಿ ಹರಿತಾ ಇತ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ದರ್ಶನ ಎಲ್ಲನೂ ಆಯಿತು. ಆಗಾಗ ಹೋಗಿ ಬರ್ತಾ ಇರ್ತೀವಿ, ನೀವು ಸಹ ಹೋಗಿ ಬನ್ನಿ. ಹರಿಹರಕ್ಕೆ ಬಂದರೆ ನೀವು ಹರಿಹರದಿಂದ ಏನೋ ಗೌರ್ಮೆಂಟ್ ಬಸ್ಗಳು ಸೀದಾನು ಉಕ್ಕಡಗಾತ್ರಿಗೆ ಇದ್ದಾವೆ. ಇಲ್ಲಾಂದರೆ ಓನ್ ವೆಹಿಕಲ್ಲಾಗೂ ಸಹ ಹೋಗ್ಬೋದು.
ತುಂಬ ಒಳ್ಳೆಯ ಒಂದು ಪವಿತ್ರವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಅಜ್ಜಯ್ಯ ಅಷ್ಟು ಪವಾಡನೇ ಒಂದು ಮಾಡ್ತಾರೆ ಅಂತ ಹೇಳ್ಬೋದು. ಅಜ್ಜಯ್ಯನ ಶಕ್ತಿನೂ ಅಷ್ಟೇ. ಅಜ್ಜಯ್ಯನ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ನೀವೆಲ್ಲರೂ ಸಹ. ನೋಡಿ ನದಿಯನ್ನು ತೋರಿಸ್ತೀನಿ ನಾನು, ಎಷ್ಟೊಂದು ತುಂಬಿ ಹರಿತಾ ಇತ್ತು. ಆಮೇಲೆ ಇಲ್ಲೆಲ್ಲ ದೂರದಿಂದನೇ ನೋಡಿ ಅಲ್ಲಿ ಅಂಗಡಿಗಳೆಲ್ಲ ಅಂದರೆ ಹಣ್ಣು ಕಾಯಿ ಎಲ್ಲ ಮಾರ್ತಾ ಇರ್ತಾರೆ ನೋಡಿ, ಚಿಕ್ಕ ಚಿಕ್ಕ ಅಂಗಡಿಗಳು. ಅವೆಲ್ಲವೂ ಅಷ್ಟೇ ನೀರಲ್ಲೆಲ್ಲನೂ ಸಹ ಮುಳುಗಿದ್ವು. ಒಂದಿಷ್ಟು ಕೆಲವೊಂದು ಅಂಗಡಿಗಳು ಮುಳುಗಿದ್ವು. ಅದಕ್ಕಿಂತ ನಾವು ಹೋಗಿದ್ವಲ್ಲ, ಅದಕ್ಕಿಂತ ಹಿಂದೆ ಒಂದಿನ ಹಿಂದೆ ಟಿ ವಿಯಲ್ಲೆಲ್ಲ ತೋರಿಸ್ತಾ ಇದ್ರು ಅಂಗಡಿಗಳೆಲ್ಲ ಮುಳುಗಿದೆ, ಉಕ್ಕುಡುಗತ್ರೆಯಲ್ಲಿ ತುಂಬಾ ನೀರು ಬಂದಿದೆ ಅಂತಂದೆಲ್ಲ ಟಿ ವಿಯಲ್ಲೆಲ್ಲ ನ್ಯೂಸಲ್ಲೆಲ್ಲನೂ ಸಹ ತೋರಿಸಿದ್ರು. ಸೊ ಅದೇ ರೀತಿಯೇ ತುಂಬಾ ನೀರಿತ್ತು ನೋಡಿ, ನೀವು ಸಹ ನೋಡ್ಬೋದು, ತುಂಬ ನೀರಿತ್ತು. ಸೊ ಚೆನ್ನಾಗಿರುತ್ತೆ. ಅಮಾವಾಸ್ಯೆ ದಿನವೂ ಹೋಗ್ಬೋದು, ಇಲ್ಲ ಅಮಾವಾಸ್ಯೆ ದಿನ ತುಂಬಾ ರಶ್ ಇರುತ್ತೆ. ಬೇರೆ ದಿನ ಅಜ್ಜಯ್ಯನ ವಾರ ಸೋಮವಾರ ಹಾಗಾಗಿಬಿಟ್ಟು ಅಜ್ಜಯ್ಯನ ವಾರವನ್ನು ಮಾಡ್ಕೊಂಡು ಸೋಮವಾರದ ದಿನ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಆಮೇಲೆ ಅಲ್ಲೇ ಪ್ರಸಾದನೂ ಸಹ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನೋಡಿ ಇಲ್ಲೆಲ್ಲನೂ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ. ಅಜ್ಜಯ್ಯನ ದರ್ಶನವನ್ನು ಸಹ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಚಿಕ್ಕ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.